ಎರಡನೇ ದಿನದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಈ ದಿನ ವಿಶೇಷವಾಗಿ ಮಳೆ ಮತ್ತು ರೈತ ಎಂಬ ಗೋಷ್ಠಿಯನ್ನು ಇವತ್ತು ಆರಂಭಿಸ್ತಾ ಇದ್ದೀವಿ. ನಮ್ಮ ದೇಶ ರೈತ ಕುಟುಂಬದ ಬಹಳಷ್ಟು ರೈತ ಕುಟುಂಬಗಳಿಂದ ಇದ್ದ ದೇಶ ಒಂದು ಕಾಲಕ್ಕೆ. ಇವಾಗ ರೈತರಿಗೆ ಕನ್ಯಾ ಸಿಗ್ತಾ ಇಲ್ಲ ಅಂತ ಮೊನ್ನೆ ಒಂದು ಇಶ್ಯೂ ಆಯಿತು. ರೈತರಿಗೆ ಕನ್ಯಾ ಸಿಗ್ತಾ ಇಲ್ಲ, DC ಹೋಗಿ ನಮಗೆ ಕನ್ಯಾ ಹುಡುಕೊಡ್ರಿ ಅಂತಂದು ಒಬ್ಬ ರೈತ ಹೋಗಿ ಮನವಿ ಪತ್ರ ಸಲ್ಲಿಸುವವರೆಗೂ ನನಗೆ ಈ ಗೋಷ್ಠಿ ಇಡಬೇಕು ಅಂತ ಅನಿಸಿರಲಿಲ್ಲ. ಎಲ್ಲಿಗೆ ಬಂದಿದೆ ಅಂತಂದರೆ, ನಮ್ಮ ರೈತರ ಪರಿಸ್ಥಿತಿ ಒಂದು ಕನ್ಯೆ ನೋಡೋಕ್ಕೆ, ಕನ್ಯೆ ಕೊಡೋಕ್ಕೆ ಹಿಂದೆ ಮುಂದೆ ನೋಡುವಂಥ ಸಮಯ ಬಂದೋಗಿದೆ. ನಮ್ಮ ಮನೆ ಮಗಳು ಶ್ರೀಮಂತ ಕುಟುಂಬಕ್ಕೆ ಹೋಗಬೇಕು, ಇಂಜಿನಿಯರು ಡಾಕ್ಟರ್ನೇ ಮದುವೆ ಆಗಬೇಕು. ನಮ್ಮ ಮನೆ ರೈತನಿಗೆ ಕನ್ಯೆ ಸಿಗೋಂಗಿಲ್ಲ. ಯಾಕಂತಂದ್ರೆ ನಾವು ಹೆಂಗೆ ಅಂದ್ಕೊಂಡಿರ್ತೀವಿ ಅಂದ್ರೆ ನಮ್ಮ ಮನೆ ಹೆಣ್ಮಗಳು ಇರ್ತಾರಲ್ಲ, ಅವರು ಒಳ್ಳೆ ಮನೆಗೆ ಹೋಗಬೇಕು. ಹಾಗಂತ ರೈತರು ಒಳ್ಳೆ ಮನೆಯೂ ಅಂತಂದು ಎಷ್ಟೋ ಜನ ಭಾವಿಸಿಬಿಟ್ಟಿದ್ದಾರೆ. ನಿಜವಾಗ್ಲೂ ಇಂಥ ಒಂದು ಗೋಷ್ಠಿಗೆ ಇಂಥದ್ದೊಂದು ಚರ್ಚೆ ಆಗಬೇಕಿತ್ತು. ಜೊತೆಗೆ ರೈತನಿಗೆ ಪರ್ಯಾಯವಾಗಿ ಮತ್ತು ಮಳೆ ಮತ್ತು ರೈತ ಈ ವಿಷಯವಾಗಿ ಇವತ್ತಿನ ಗೋಷ್ಠಿ ನಡೆಯಲಿದೆ. ಈ ಮಳೆ ಅನ್ನೋದು ವಿಶೇಷವಾಗಿ ಧಾರವಾಡ ಮಳೆ ಅನ್ನೋದು ಹೆಂಗಿದೆ ಅಂತಂದ್ರೆ, ಇದು ಹಿಂಗೆ ಇರುತ್ತೆ. ವರ್ಷದಲ್ಲಿ ಎರಡು ತಿಂಗಳು ಮಾತ್ರ ಬೇಸಿಗೆ ಇರುತ್ತೆ. ಉಳಿದ ಟೈಮಲ್ಲಿ ಮಳೆ ಬರ್ತಾ ಇರುತ್ತೆ. ಎಲ್ಲೂ ಬಂದಿಲ್ಲ ಅಂತಂದ್ರೆ ಯೂನಿವರ್ಸಿಟಿ ಒಳಗೆ ಮಳೆ ಆಗ್ತಾ ಇರುತ್ತೆ. ಎಲ್ಲೂ ಬಂದಿಲ್ಲ ಅಂತಂದ್ರೆ ಯೂನಿವರ್ಸಿಟಿ ಒಳಗಂತೂ ಮಳೆ ಆಗ್ತಾ ಇರುತ್ತೆ. ಕೆಲವು ಸಂಶೋಧಕರನ್ನ, ಕೆಲವು ಡಾಕ್ಟರ್ಸನ್ನ ವಿಚಾರಿಸಿದಾಗ ಧಾರವಾಡ ಮಳೆಗೆ ಜಡ್ಡು ಬರೋಂಗಿಲ್ಲ. ಎಷ್ಟ ತೋರಿಸ್ಕೊಂತ ಅಡ್ಡಿಡಿದ್ರು ಜಡ್ಡು ಬರೋದು ಕಡಿಮೆ ಧಾರವಾಡ ಮಂದಿಗೆ. ಯಾಕಂದ್ರೆ ಆ ವಾತಾವರಣಕ್ಕೆ ಹೊಂದ್ಕೊಂಡ್ಬಿಟ್ಟಿರ್ತಾವ ಅಂತಂದು ಮೊನ್ನೆ ಒಬ್ಬರು ಡಾಕ್ಟರ್ ಹೇಳಿದರು. ಹಾಗಾಗಿ ಇಂಥ ಒಂದು ಗೋಷ್ಠಿಗೆ, ರೈತ ಮತ್ತು ಮಳೆ ಈ ಗೋಷ್ಠಿಗೆ ತಮ್ಮೆಲ್ಲರಿಗೂ ಸ್ವಾಗತ ಕೊಡ್ತಾ, ಈ ಒಂದು ಗೋಷ್ಠಿಯನ್ನು ಮಳೆ ಕುರಿತು ಮಾತಾಡಲಿಕ್ಕೆ ಅಣ್ಣ ಮುತ್ತುಜಿ ವಸ್ತುವನ್ನು ಕೇಳ್ಕೊಂಡಾಗ ನನಗೆ ತುಂಬ ಇಷ್ಟವಾದ ಸಬ್ಜೆಕ್ಟ್ ಅದು, ನಾನು ಮಾತಾಡ್ತೀನಿ ಅಂತ ಬಂದರು. ಜೊತೆಗೆ ನಿಂಗಪ್ಪ ಮುದಿನ ಉತ್ಸವ ಅಧ್ಯಕ್ಷತೆ ವಹಿಸ್ಕೊಂಡಿದ್ದಾವೆ. ಅವರಿಗೆ ಮತ್ತು ನನ್ನನ್ನು ಎತ್ತಿ ಆಡಿಸಿದಂಥವ್ರು ನೀಸೆಲ್ ಗುರುಗಳು, ಮತ್ತು ಇಲ್ಲೊಬ್ಬರು ನನ್ನ ಎತ್ತಿ ಆಡಿಸಿದವರಾದ ಬಸನಗೌಡ ಪಾಟೀಲ್ ಅವರು, ಮತ್ತು ಶಂಕರಪ್ಪ ಬಳ್ಳಿಕಟ್ಟಿ ಸರ್, ಮತ್ತು ನಮ್ಮ ಈ ಕನಕ ಅಧ್ಯಯನ ಪೀಠದ ಸಂಯೋಜಕರಾದ ಹಣಂಗೌಡ ಸರ್ ವೇದಿಕೆಯಲ್ಲಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಚೇತನ ಫೌಂಡೇಶನ್ ವತಿಯಿಂದ ಸ್ವಾಗತ ಕೋರ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದ.